ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಏನಪ್ಪ ವಿಷಯ ಅಂತಂದರೆ, ಕನ್ನಡ ಯೂಟ್ಯೂಬರ್ಸ್ಗಳ ಕಾಂಟ್ರವರ್ಸಿ, ಜಗಳಗಳು, ಕಿತ್ತಾಟಗಳು ತುಂಬ ದಿನೇ ದಿನ ಜಾಸ್ತಿ ಆಗ್ತಾನೆ ಇದೆ. ಸೊ ರೀಸೆಂಟಾಗಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಒಂದು 2-3 ತಿಂಗಳಿಂದ ಇದು ತುಂಬ ದೊಡ್ಡ ಮಟ್ಟದಲ್ಲಿ ಶುರು ಆಗ್ತಿದೆ. ಬಟ್ ಎಲ್ಲೋ ಸ್ವಲ್ಪ ಸೈಲೆಂಟ್ ಆಯಿತು ಅನ್ನೋ ಅಷ್ಟೊತ್ತಿಗೆ ಮತ್ತೆ ತಿರ್ಗಾ ಇವಾಗ ನಿನ್ನೆಯಿಂದ ಸ್ವಲ್ಪ ಕಿತ್ತಾಟಗಳು ಜಾಸ್ತಿ ಆಗಿದೆ. ಸೊ ಅದರಿಂದ ಪೊಲೀಸ್ ಸ್ಟೇಷನ್ ಮೆಟ್ಲವರೆಗೂ ಹೋಗುವಂಥ ಸಿಚುವೇಶನ್ಗಳು ಬರ್ತಿದೆ. ಆ್ಯಂಡ್ ಕೆಲವೊಂದು ವಿಚಾರಗಳು ಸೋಷಿಯಲ್ ಮೀಡ್ಯಾದಲ್ಲಿ ಎಷ್ಟರಲ್ಲಿರಬೇಕು ಅಷ್ಟರಲ್ಲಿ ಲಿಮಿಟಲ್ಲಿರಬೇಕು. ಆ್ಯಂಡ್ ಆವಾಜ್ಗಳು ಹಾಕುವಂಥದ್ದು, ಬೆದರಿಕೆಗಳು ಹಾಕುವಂಥದ್ದು, ಈ ಥರದ್ದೆಲ್ಲ ಸ್ವಲ್ಪ ಇವಾಗ ಮುಂದೆ ಕಷ್ಟ ಆಗ್ತಾ ಹೋಗುತ್ತೆ. ಯಾಕಂತಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ನಾವೇನು ಕಮೆಂಟ್ ಹಾಕ್ತೀವಿ, ಮಾತುಗಳಾಡ್ತೀವಿ, ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಸೈಬರ್ ಕ್ರೈಮ್ ಅವರು. ಆ್ಯಂಡ್ ಜನಗಳು ಕೂಡ ಇವಾಗ ಪೊಲೀಸವ್ರಿಗೆ ಟ್ಯಾಗ್ ಮಾಡಿದ್ರೆ ಎತ್ತಾಕೊಂಡು ಹೋಗಿ ವಾರ್ನ್ ಮಾಡಿ ಕಂಪ್ಲೇಂಟ್ನ ಅವರು ರಿಜಿಸ್ಟರ್ ಮಾಡ್ಕೊತಾರೆ. ಸೊ ಅದೇ ಆಗಿರೋದು ನಿನ್ನೆ DVN ಕನ್ನಡ ಅವರ ಒಂದು ಬೆದರಿಕೆ ಒಂದು ಮಾತುಗಳಿಂದ. ಸೊ ಅದು ಯಾರೋ ಟ್ಯಾಗ್ ಮಾಡಿ ಟ್ವಿಟ್ಟರಲ್ಲಿ ಪೊಲೀಸವ್ರಿಗೆ. ಸೊ ಅವರು ಕಾಟ್ಗೋಡಿ ಪೊಲೀಸ್ ಸ್ಟೇಷನ್ಗೆ ಕರೆಸಿ ಅವ್ರನ್ನ ಆ್ಯಂಡ್ ಅವರ ಕೇಸ್ನ ರಿಜಿಸ್ಟರ್ ಮಾಡಿ ವಾರ್ನ್ ಮಾಡಿ ಕಳಿಸಿದ್ದಾರೆ. ಸೊ ಈ ಥರದ್ದೆಲ್ಲ ಸ್ವಲ್ಪ ಸೈಲೆಂಟಾಗಿ ಇರಬೇಕು. ಆ್ಯಂಡ್ DVN ಕನ್ನಡ ಅವರು ರೀಸೆಂಟಾಗಿ ಈ ಒಂದು ಮ್ಯಾಟ್ರಿಗೆ ಅವರು ಎಂಟರ್ ಆಗಿದ್ದರು. ಸೊ ಅಲ್ಲೇ ಒಂಥರ ಹೇಳಬೇಕು ಅಂತಂದರೆ ಅಲ್ಲೇ ಹೊಸ್ಕಾಕ್ಬಿಟ್ರು ಪೊಲೀಸರು ಅಂತ ಹೇಳ್ಬೋದು. ಸೊ ಇದು ಏನು ಕಿತ್ತಾಟ ಅಂತಂದರೆ, ಸ್ಟಾರ್ಟಿಂಗಲ್ಲಿ ಶುರುವಾಗಿದ್ದು SMR ಆ್ಯಂಡ್ ರೆಡ್ ಪ್ಯಾರಾಸೈಟ್ ಅನ್ನೋ ಒಂದು ಇಬ್ಬರು ಗೇಮಿಂಗ್ ಪ್ಲಾಟ್ಫಾರ್ಮಲ್ಲಿ ಏನು ಇದು ಮಾಡ್ತಾರೆ, ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ, ಅವರಿಂದ ಶುರುವಾಗಿ ಅದಾದಮೇಲೆ ಇವಾಗ ಈ ರೆಡ್ ಪ್ಯಾರಾಸೈಟ್ ಕಡೆಗೆ ಟಿಪಿಕಲ್ ಕನ್ನಡಿಗರು ಸೇರಿಕೊಂಡ್ರು. ಆ್ಯಂಡ್ SMR ಕಡೆಗೆ ಕೆಲವರು ಈ ನೇಮ್ ಈಸ್ ಮಧು ಮತ್ತು ಇನ್ನೊಬ್ಬರು ಯಾರೋ ಫ್ರಸ್ಟ್ರೇಟರ್ ಕನ್ನಡಿಗ ಅಂತ, ಜೊತೆಗೆ ಇನ್ನೊಂದು ಕೆಲವೊಂದು ಸುಮಾರು ಜನ ಇದ್ದಾರೆ. ಸೊ ಅವ್ರೆಲ್ಲ ಬ್ಯಾಕ್ ಎಂಡಲ್ಲಿ ಆಟ ಆಡೋವಂಥದ್ದು. ಸೊ ಈ ಥರದ್ದು ಎರಡು ಒಂದು ಗ್ರೂಪಿಸಮ್ನ ಮಾಡಿಕೊಂಡು ಈ ಕಡೆಗೆ ಟಿಪಿಕಲ್ಗೆ ಇವಾಗ DVN ಕನ್ನಡ ಅವರು ಒಂದು ಏನಂತಂದರೆ ಕೌಂಟ್ರ್ ಕೊಡೋಕ್ಕೆ ಬಂದು ಈ ಥರದ್ದೊಂದು ಬೆದರಿಕೆಗಳನ್ನ ಮಾಡಿಕೊಂಡು ಇವಾಗ ಈ ಥರ ಅನುಭವಿಸಿದ್ದಾರೆ. ಆ್ಯಂಡ್ ಈ ಕಡೆಗೆ DV ಗ್ಯಾಂಗು ಅಥವಾ ಈ SMR ಗ್ಯಾಂಗ್ ಏನಿದೆ, ಇವ್ರು ಹೇಳೋ ಪ್ರಕಾರ ಏನಂತಂದರೆ, ಈ ಟಿಪಿಕಲ್ ಅವರು ಇವ್ರನ್ನ ಇಂಡೈರೆಕ್ಟಾಗಿ ಟಾಂಟ್ ಮಾಡ್ತಿದ್ದಾರೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ದಾರೆ. ಇಂಡೈರೆಕ್ಟಾಗಿ ಟಾಂಟ್ ಮಾಡಿದ್ರೆ ತಪ್ಪು ಆ್ಯಕ್ಚುಲಿ. ಸೊ ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಬಟ್ ಅಷ್ಟೊಂದಕ್ಕೆಲ್ಲ ಇವರು ಪ್ರವೋಕ್ ಆಗ್ತಾರೆ ಅಂತಂದರೆ ನಿಜವಾಗ್ಲೂ ಒಂಥರ ಕಾಮಿಡಿ ಅಂತ ಅನಿಸುತ್ತೆ ನನಗೆ. ಮೇ ಬಿ ಅವ್ರದ್ದು ಇದೇ ಒಂದು ಏನು ಹೇಳ್ತೀವಿ ಅಂತಂದರೆ, ಅಂದರೆ ಆಸೆ ಇತ್ತು ಅಂತ ಅನಿಸುತ್ತೆ, ಇವ್ರನ್ನ ಪ್ರವೋಕ್ ಮಾಡಬೇಕು, ಈ ಥರ ಮಾಡಬೇಕು ಅಂತ ಇವರೇ ಸಿಗಾಕೊಂಡಿದ್ದೀವಿ ಇವಾಗ. ಸೊ ಲಾಸ್ಟ್ ಟೈಮ್ ಎಲ್ಲ ನೋಡಿದೆ ನಾನು, ರೆಡ್ ಪ್ಯಾರಾಸೈಟು ಇವರು ಒಂದು ಕಿತ್ತಾಟದಲ್ಲಿ ಮೇ ಬಿ ಇವ್ರು SMR ಅವ್ರು ಎಲ್ಲೋ ಒಂದು ಅಪಾಲಜಿ ಬರ್ಕೊಟ್ಟು ಬಂದಿದ್ದರು ಅಂತ ನನಗೆ ಅನಿಸುತ್ತೆ, ಅವರು ಹೇಳ್ಕೊಂಡಿರೋ ಪ್ರಕಾರ. ಸೊ SMR ಅವರು ಒಂದು ಸ್ಟೇಷನ್ಗೆ ಹೋಗಿ ಅಪಾಲಜಿ ಬರ್ಕೊಟ್ಟು ಬಂದಿದ್ರಂತೆ. ಸೊ ಇವಾಗ DV ಇವರು ಕೂಡ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದರು. ಸೊ ಏನೇ ಇದ್ರೂ ಕೂಡ ನೋಡಿ, ಸ್ಮಾರ್ಟಾಗಿ ಹ್ಯಾಂಡಲ್ ಮಾಡಬೇಕು, ಸುಮ್ಮನೆ ಶಕ್ತಿ ಇದೆ ಅಂತ ಗುದ್ದಾಡೋದಲ್ಲ. ಸೊ ಸ್ಮಾರ್ಟಾಗಿ ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಟಿಪಿಕಲ್ ಅವರ ಒಂದು ಇದನ್ನು ನೋಡಿ ಕಲಿಬೇಕು. ಸೊ ಸುಮ್ಮನೆ ಬಲ ಇದೆ ಅಂತ ಹೋಗಿ ಗೋಡೆ ಗುದ್ದೋದಲ್ಲ, ಆ್ಯಂಡ್ ಗಾಳೀಲಿ ಗುದ್ದಾಡೋದಲ್ಲ. ಸೊ ಸ್ಮಾರ್ಟಾಗಿ ಥಿಂಕ್ ಮಾಡಿದ್ರೆ ಈ ಥರ ವರ್ಕ್ ಆಗುತ್ತೆ. ಆ್ಯಂಡ್ ಗೊತ್ತಿಲ್ಲ ಯಾರನ್ನ ಇವು ಉಪಯೋಗಿಸ್ಕೊಂಡ್ರೋ ಗೊತ್ತಿಲ್ಲ, ಬಟ್ ಒಟ್ಟಿನಲ್ಲಿ ಸೊ ಈ ಥರ ಸಿಚುವೇಶನ್ ನಡೀತಾ ಇದೆ. ಸೊ ಇಲ್ಲಿಗೆ ಸ್ಟಾಪ್ ಮಾಡೋದು ಒಳ್ಳೆಯದು. ಆ್ಯಂಡ್ ಈ ಕನ್ನಡ ಕಮ್ಯುನಿಟಿಗೆ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಕನ್ನಡ ಚಾನಲ್ ನೋಡಲ್ಲ ಅಂತ ಹೇಳಿದ್ರೆ, ನೋಡಿದ್ರೆ ಹಿಂಗೆ ಇವ್ರ ಕಿತ್ತಾಟಗಳು ಸ್ಟಾರ್ಟ್ ಆಗ್ತವೆ. ಸೊ ಇನ್ನು ಜನಗಳು ಹೆಂಗೆ ನೋಡೋಕ್ಕಾಗುತ್ತೆ? ಈ ನನ್ನ ಮಕ್ಕಳದ್ದು ಎಷ್ಟು ಮಾಡಿದ್ರು ಅಷ್ಟೇ ಅಪ್ಪ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ರನ್ನ ಬೈಕೊಂಡು ಸುಮ್ಮನೆ ತಿರುಗಾಡ್ತಿರ್ತಾರೆ ಅಷ್ಟೇ. ಸೊ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿ ಬೆಳಿಬೇಕು, ಕನ್ನಡಿಗರು ಸೋಷಿಯಲ್ ಮೀಡ್ಯಾದಲ್ಲಿ ಬೆಳಿಬೇಕು ಅಂತಂದರೆ ತುಂಬ ಚೆನ್ನಾಗಿ ಕಂಟೆಂಟ್ ಕೊಡಬೇಕು. ಜೊತೆಗೆ ಸ್ವಲ್ಪ ಏನು ಹೇಳ್ತೀವಿ ಅಂತಂದರೆ, ತಗ್ಗಿ ಬಗ್ಗೆ ನಡೆಯೋದನ್ನು ಕಲೀರಿ. ಸುಮ್ಮನೆ ನಾನೇ ದುರಹಂಕಾರದ ಮಾತುಗಳೆಲ್ಲ ಬೇಡ. ಓಕೆ. ಸೊ ಆ್ಯಂಡ್ ಕನ್ನಡದಲ್ಲಿ ಸುಮಾರು ಜನ ಹೊಸ ಹುಡುಗರುಗಳು ಚೆನ್ನಾಗಿ ಬಂದಿದ್ದಾರೆ, ಕಂಟೆಂಟ್ನ ತೊಗೊಂಡು ಬರ್ತಿದ್ದಾರೆ. ಆ್ಯಂಡ್ ರೋಸ್ಟರ್ಗಳು ಕೂಡ ತುಂಬ ಚೆನ್ನಾಗಿ ರೋಸ್ಟ್ ಮಾಡ್ತಾರೆ. ಕೆಟ್ಟ ಪದಗಳನ್ನ ಯೂಸ್ ಮಾಡಿದೆ, ವಲ್ಗರಿಟಿನ ಯೂಸ್ ಮಾಡಿದೆ ಕೂಡ ಮಾಡೋರಿದ್ದಾರೆ. ಅಂಥವ್ರನ್ನ ಸಪೋರ್ಟ್ ಮಾಡಿ. ಬಾಯಿ ಬಿಟ್ಟರೆ ಕೆಲವರೆಲ್ಲನೂ ಹೊಲ್ಸ್ ಪದಗಳು ಮಾತಾಡ್ಕೊಂಡಿರ್ತಾರೆ. ಆ್ಯಂಡ್ ಇನ್ನೊಂದು ವಿಚಾರ ಏನು ಅಂತಂದರೆ, ಈ ಥರ ಕಿತ್ತಾಟಗಳಲ್ಲಿ ಸುಮಾರು ಜನ ಉರಿಯೋ ಬೆಂಕಿನಲ್ಲಿ ಕೈ ಕಾಸುಗಳು ಸುಮಾರು ಜನ ಇದ್ದಾರೆ. ಸೊ ಅದನ್ನು ಆರಿಸೋರು ಅಷ್ಟೇ ಜನ ಇದ್ದಾರೆ. ಸೊ ಇಲ್ಲಿ ಬೆಂಕಿ ಕಾಸುಗಳು ನನ್ನ ಮಕ್ಕಳನ್ನ ನಂಬಕ್ಕೆ ಹೋಗಬೇಡಿ. ಸೊ ಯಾರು ಈ ಒಂದು ಸಮಸ್ಯೆನ ಇಲ್ಲಿಗೆ ಬಗೆಹರಿಸೋಣ ಅಂತಿರ್ತಾರೆ ಅಂಥವ್ರಿಗೆ ಸಪೋರ್ಟ್ ಮಾಡಿ. ಅಟ್ಲೀಸ್ಟ್ ಅವ್ರ ಪರವಾಗಿದೆ. ಸುಮ್ಮನೆ ಒಬ್ಬರ ಪರವಾಗಿ ಸ್ಟ್ಯಾಂಡ್ ತೊಗೊಂಡು ಏನು ಮಾಡಿದ್ರು ಸರಿ, ಏನು ಮಾಡಿದ್ರು ತಪ್ಪು ಅನ್ನೋದನ್ನು ಬಿಟ್ಬಿಡಿ. ಓಕೆ. ಸೊ ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಬಿಗ್ ಬಾಸ್ ವಿಡಿಯೋಸ್ಗಳು ಈ ಚಾನಲ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.